ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ತುಂಬಾನೇ ಟೇಸ್ಟಿ ಆಗಿರೋ ಮತ್ತೆ ತುಂಬಾನೇ ಕ್ರಂಚಿ ಆಗಿರುವ ಶಂಕರಪಾಳೆ ರೆಸಿಪಿನ ಯಾವ ರೀತಿ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನಾನು ಹೇಳಿರೋ ಮೆಥಡ್ ಅಲ್ಲಿ ಫಾಲೋ ಮಾಡಿದ್ರೆ ಶಂಕರಪಾಳೆ ಅನ್ನೋದು ತುಂಬಾನೇ ಟೇಸ್ಟಿಯಾಗಿ ಮತ್ತು ಬೇಕರಿ ಸ್ಟೈಲ್ ಅಲ್ಲಿ ಮಾಡಬಹುದು. ಬೇಕರಿ ಸ್ಟೈಲ್ ನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಹೇಳಿಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಬೇಕು. ಅದಕ್ಕೆ ಈ ಕಪ್ನ ಅಳತೆಯ 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸಿಕೊಳ್ಬೇಕು. ಈ ಕಪ್ನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ಪಾತ್ರೆ ಒಳಗೆ ಸೇರಿಸಿಕೊಳ್ಬೇಕು. ಅದಕ್ಕೆ 1 ಕಪ್ ಕಿನ್ನ ಹೆಚ್ಚು ಆಗುವಷ್ಟು 1 ಕಪ್ ಹಾಲಿಗೆ 1 ರಿಂದ 1.5 ಕಪ್ ಆಗುವಷ್ಟು ಸಕ್ಕರೆನ ಈ ಹಾಲಿನಲ್ಲೇ ಕರಗಿಸಿಕೊಳ್ಬೇಕು. ನಾನಿಲ್ಲಿ ಯಾವುದೇ ರೀತಿಯಾಗಿ ನೀರನ್ನ ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಸಕ್ಕರೆನ ಬಳಸಿಕೊಳ್ಳಬಹುದು. ಹೀಗೆ 2 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿಕೊಂಡ್ರೆ ಇದಕ್ಕೆ ಪರ್ಫೆಕ್ಟ್ ಆಗಿ ಹೊಂದಾಣಿಕೆ ಆಗುತ್ತೆ ಸ್ವೀಟು. ಸಕ್ಕರೆ ಎಲ್ಲ ಕೂಡ ಹಾಲಿನಲ್ಲಿ ಚೆನ್ನಾಗಿ ಕರಗಬೇಕು. ನೀರಿನಲ್ಲಿ ಆದ್ರೆ ಬೇಗನೆ ಕರಗಿ ಹೋಗುತ್ತೆ. ಹಾಲಿನಲ್ಲಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ರೀತಿ ಸ್ಪ್ಯಾಚುಲಾ ಸಹಾಯದಿಂದ ಕೈ ಆಡಿಸ್ತಾ ಹೋಗ್ಬೇಕು. ಆವಾಗ ಸಕ್ಕರೆ ಅನ್ನೋದು ತುಂಬಾನೇ ಚೆನ್ನಾಗಿ ಕರಗುತ್ತೆ. ಸಕ್ಕರೆ ಕರಗೋದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ. ನಿಧಾನವಾಗಿ ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಬೇಕು. ಈ ಕಡೆ ಸಕ್ಕರೆ ಕರಗಿದ್ದಾಯ್ತು. ನಾನಿಲ್ಲಿ ಮೈದಾ ಹಿಟ್ಟನ್ನ ಜರಡಿನ ಹಿಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೆಚ್ಚು ಅಲ್ಲ ಕಡಿಮೆ ಅಲ್ಲ 1 kg ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. 1 kg ಆಗುವಷ್ಟು ಮೈದಾ ಹಿಟ್ಟಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ. ಮತ್ತೆ 2 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನಾನು ಹೇಳಿರೋ ಪ್ರಮಾಣದಲ್ಲಿ ಸರಿಯಾದ ಅಳತೆಯಲ್ಲಿ ತಗೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು 1 ಕಪ್ ಆಗುವಷ್ಟು ಎಣ್ಣೆ ಅಥವಾ ಬಿಸಿ ತುಪ್ಪನ ಖಡಕ್ ಆಗಿ ಕಾಯಿಸಿಕೊಂಡು ಹಿಟ್ಟಿಗೆ ಸೇರಿಸಿಕೊಳ್ಬೇಕು. ಈ ರೀತಿ ಸೇರಿಸೋದ್ರಿಂದ ಶಂಕರಪಾಳೆ ಅನ್ನೋದು ತುಂಬಾನೇ ಕ್ರಂಚಿಯಾಗಿ ಮತ್ತೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಬಿಸಿಯಾಗಿರುತ್ತೆ. ಹುಷಾರಾಗಿ ಸ್ಪೂನ್ ನ ಸಹಾಯದಿಂದ ಈ ರೀತಿಯಾಗಿ ಕೈ ಆಡಿಸ್ಕೊಳ್ಬೇಕು. ನಂತರ ಕೈಯಿಂದ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಉಂಡೆನ ಕಟ್ಟಿದ್ರೆ ಉಂಡೆ ಆಗ್ಬೇಕು. ಅವಾಗ ಪರ್ಫೆಕ್ಟ್ ಆಗಿ ಶಂಕರಪಾಳೆ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ಉಂಡೆ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿಕೊಂಡು ಸೇರಿಸಿಕೊಂಡ್ರೆ ಸರಿ ಹೋಗುತ್ತೆ. ನಾನ್ ಹೇಳಿರೋ ಪ್ರಮಾಣದಲ್ಲಿ ತಗೊಂಡ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಶಂಕರಪಾಳೆ ರೆಡಿ ಆಗುತ್ತೆ. ಅವಾಗಲೇ ಹಾಲಿನಲ್ಲಿ ಕರಗಿಸಿ ಇಟ್ಕೊಂಡಂತಹ ಸಕ್ಕರೆ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಸೇರಿಸಿಕೊಂಡು ಕೈ ಆಡಿಸ್ಕೊಳ್ಬೇಕು. ಬಿಸಿ ಇರುತ್ತೆ. ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಕೈಯಿಂದ ಕಲಿಸ್ಕೊಳ್ಬೇಕು. ಇದಕ್ಕೆ ಒಮ್ಮಿಗೆ ಹಾಕೊಂಡು ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸಕ್ಕರೆ ಹಾಲಿನಲ್ಲಿ ಕರಗಿದಂತಹ ಸಕ್ಕರೆ ಹಾಲಿನ ಮಿಶ್ರಣನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ತಾ ಹೋಗ್ಬೇಕು. ನಾನಿಲ್ಲಿ 1 ಕಪ್ ಹಾಲಿಗೆ 2 ಕಪ್ ಆಗುವಷ್ಟು ಸಕ್ಕರೆನ ಕರಗಿಸ್ಕೊಂಡು ಇಟ್ಕೊಂಡಿದ್ದೆ. ಅದೆಲ್ಲನೂ ಕೂಡ ಇದಕ್ಕೆ ಹಾಕೊಂಡಿದ್ದೀನಿ. ನಾನಿಲ್ಲಿ 1 kg ಮೈದಾ ಹಿಟ್ಟಿಗೆ 2 ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ. ಈ ಹಿಟ್ಟನ್ನ ತುಂಬಾನೇ ಮೃದುವಾಗಿ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೇನೆ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ಕ್ರಂಚಿಯಾಗಿ ಶಂಕರಪಾಳೆ ರೆಡಿ ಆಗುತ್ತೆ. ಬಹಳ ಹಿಟ್ಟು ಆಗಿರೋದ್ರಿಂದ ಕಲಿಸೋದಕ್ಕೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು.
ನೋಡಿ ಇವಾಗ ಎರಡು ಕೈನ ಸಹಾಯದಿಂದ ಈ ರೀತಿಯಾಗಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ಹದಕ್ಕೆ ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಮುಗೀತು, ಹಿಟ್ಟು ಅನ್ನೋದು ರೆಡಿ ಆಗುತ್ತೆ. ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡೋ ಅವಶ್ಯಕತೆ ಇಲ್ಲ, ಆವಾಗ್ಲೇನೆ ಮಾಡ್ಕೊಳ್ಬಹುದು. ನಾನಿಲ್ಲಿ ಈ ಹಿಟ್ಟನ್ನ 5 ಭಾಗಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣದಾಗಿ 5 ಭಾಗನ ಮಾಡ್ಕೊಂಡ್ರೆ ಚಪಾತಿ ತರ ಲಟ್ಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ 5 ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಬೇಕು. ಹಿಟ್ಟು ನೋಡಿದ್ರೆ ಈ ರೀತಿಯಾಗಿ ಗಟ್ಟಿಯಾಗಿಯೇ ಇರಬೇಕು. ಇದಕ್ಕೆ ಯಾವುದೇ ರೀತಿಯ ಹಿಟ್ಟನ್ನ ಹಚ್ಚೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಅಂಟ್ಕೊಳ್ಳೋದಿಲ್ಲ. ಇದನ್ನ ನಾನು ಡೈರೆಕ್ಟ್ ಆಗಿ ಸ್ಲ್ಯಾಬ್ ಮೇಲೆ ನಾದ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಚೆನ್ನಾಗಿ ಕೈನಿಂದ ನಾದ್ಕೊಳ್ಬೇಕು, ಯಾವುದೇ ರೀತಿ ಹಿಟ್ಟನ್ನ ಬಳಸೋ ಅವಶ್ಯಕತೆ ಇಲ್ಲ. ಚಪಾತಿನ ಯಾವ ರೀತಿಯಾಗಿ ಲಾಟಿಸ್ಕೊಳ್ತೀವೋ ಆ ರೀತಿಯಾಗಿ ಲಾಟಿಸ್ಕೊಳ್ಬೇಕು ಹಿಟ್ಟನ್ನ. ನೋಡಿ ಹಿಟ್ಟನ್ನ ಬಳಸೋ ಅವಶ್ಯಕತೆ ಇಲ್ಲ, ಇದು ಸ್ಲ್ಯಾಬ್ ಮೇಲೆ ಯಾವುದೇ ರೀತಿ ಅಂಟ್ಕೊಳ್ತಾ ಇಲ್ಲ ಹಿಟ್ಟು. ಈ ರೀತಿಯಾಗಿ ಲಾಟಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಲಾಟಿಸ್ಕೊಂಡಾದ್ಮೇಲೆ ಇದು ಸರಿಯಾಗಿ ಸ್ಕ್ವೇರ್ ಆಕಾರಕ್ಕೆ ಬಂದಿಲ್ಲ, ಹಾಗಾಗಿ ನಾನಿದೆ ಇದರ ಎಡ್ಜಸ್ಟ್ ಅನ್ನ ಕಟ್ ಮಾಡ್ಕೊಳ್ತೀನಿ ಚಾಕುವಿನ ಸಹಾಯದಿಂದ. ಚಾಕುನ ಬಳಸಿ ಈ ರೀತಿಯಾಗಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು, ಆವಾಗ ನಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಬೇಕಿದ್ರೆ ಸ್ಕ್ವೇರ್ ಆಕಾರದಲ್ಲೂ ಕಟ್ ಮಾಡ್ಕೊಳ್ಬಹುದು ಅಥವಾ ಡೈಮಂಡ್ ಆಕಾರದಲ್ಲೂ ಕೂಡ ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಕ್ಯೂಬ್ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯೂಬ್ ತರ ಯಾಕಂದ್ರೆ ಬೇಕರಿ ಸ್ಟೈಲ್ ಅಲ್ಲೂ ಕೂಡ ಕ್ಯೂಬ್ ತರಾನೇ ಕಟ್ ಮಾಡಿ ಇರ್ತಾರೆ, ಹಾಗಾಗಿ ಬೇಕರಿ ಶೈಲಿಯಲ್ಲಿ ಮಾಡ್ತಾ ಇರೋದ್ರಿಂದ ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಥಿಕ್ನೆಸ್ ಈ ರೀತಿಯಾಗಿ ಇರಬೇಕು, ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದಪ್ಪದಾಗಿ ಕಟ್ ಮಾಡಿದ್ದೀನಿ ಅಂತ. ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಕ್ಯೂಬ್ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿವಾಗ ಎಣ್ಣೆನ ಗರಿ ಗರಿಯಾಗಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಕ್ಯೂಬ್ ಆಕಾರಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇವನ್ನೆಲ್ಲಾನು ಕೂಡ ಜಾಲರಿಯಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಕೈಯಿಂದ ಬಿಟ್ರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಈ ರೀತಿ ಜಾಲರಿಯಲ್ಲಿ ಹಾಕೊಂಡು ಇಟ್ಕೊಳ್ಬೇಕು. ನಂತರ ಕಾದ ಎಣ್ಣೆಗೆ ನಿಧಾನವಾಗಿ ಬಿಡಬೇಕು ಇದನ್ನ. ನೋಡಿ ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿ ಮಾಡಿದ್ರೆ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು ಉರಿನ. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮ್ ನಲ್ಲೇ ಬೇಯಿಸ್ಕೊಳ್ಬೇಕು. ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಹೋಗ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಉರಿ ಈವನ್ ಆಗಿ ಸ್ಪ್ರೆಡ್ ಆಗಿ ತುಂಬಾನೇ ಚೆನ್ನಾಗಿ ಶಂಕರಪಾಳಿ ಅನ್ನೋದು ರೆಡಿ ಆಗುತ್ತೆ. ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ, ಈ ರೀತಿಯಾಗಿ ಕೈ ಆಡಿಸ್ತಿರಬೇಕು. ಇದೇ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿಯಾಗಿ ಫ್ರೈ ಮಾಡಿದ್ರೆ ಬೇಕರಿ ಸ್ಟೈಲ್ ನಲ್ಲಿ ಸಿಗೋ ತರ ಶಂಕರಪಾಳಿ ಅನ್ನೋದು ಮನೆಯಲ್ಲೇ ರೆಡಿ ಆಗುತ್ತೆ. ಇದನ್ನೇನು ಡಬಲ್ ಸಾರಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಸಾರಿ ನಿಧಾನ ಉರಿಯಲ್ಲಿ ಕರೆದ್ರೆ ಶಂಕರಪಾಳೆ ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡಿ ಇವಾಗ ರೆಡಿ ಆಯ್ತು ನಮ್ಮ ಶಂಕರಪಾಳೆ. ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.